हाय फ्रेंड्स वेलकम बैक टू मೈ ಚಾನೆಲ್। ಇವತ್ತಿನ ವಿಡಿಯೋದಲ್ಲಿ ನಾನು ಮೋಸ್ಟ್ ರಿಕ್ವೆಸ್ಟಿಂಗ್ ಡಿಸೈನ್ ಒಂದು ಹೇಳ್ಕೊಡ್ತಾ ಇದ್ದೀನಿ। ಇದು ಕಮ್ಯುನಿಟಿ ಟ್ಯಾಬ್ ಅಲ್ಲಿ ಪೋಸ್ಟ್ ಮಾಡಿದ್ದೆ, ತುಂಬಾ ಜನ ರಿಕ್ವೆಸ್ಟ್ ಮಾಡ್ತಿದ್ರು ಈ ಡಿಸೈನ್ ಲಿಂಕ್ ಕೊಡಿ ಅಂತ। ಅದಕ್ಕಾಗಿ ಈ ಡಿಸೈನ್ ನ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ। ಅದಕ್ಕಾಗಿ ಈ ರೀತಿಯಾದ ಬೀಡ್ಸ್ ಮತ್ತೆ ಈ ರೀತಿಯಾದ ಬೀಡ್ಸ್ ಅನ್ನ ಬಳಸಿಕೊಂಡು ನಾನು ಡಿಸೈನ್ ನ ಹೇಳ್ಕೊಡ್ತಾ ಇದ್ದೀನಿ। ಇದರಲ್ಲಿ ಡಿಸೈನ್ ಸಹ ಬರುತ್ತೆ। ಇದು ಸ್ಮಾಲ್ ಸೈಜ್ ವೀಟ್ ಬೀಡ್ಸ್ ಅನ್ನ ನಾನು ಯೂಸ್ ಮಾಡಿರೋದು। ನೀವು ಯಾವ ಡಿಸೈನ್ ಬೇಕಂದ್ರೂ ಬೀಡ್ಸ್ ಅನ್ನ ಯೂಸ್ ಮಾಡಿಕೊಂಡು ನೀವು ಈ ಡಿಸೈನ್ ನ ಕಂಪ್ಲೀಟ್ ಮಾಡ್ಕೋಬಹುದು। ನಾನು 6 ಎಳೆ ದಾರ 10.075 mm ಕ್ರೋಶನ ಯೂಸ್ ಮಾಡ್ತಿದ್ದೀನಿ। ವಿಡಿಯೋ ಸ್ಟಾರ್ಟ್ ಮಾಡಕ್ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ। ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ಸ್ ಬರ್ತಾ ಇರುತ್ತೆ, ಮರಿದೆ ಫಸ್ಟ್ ನೀವೇ ನನ್ನ ವಿಡಿಯೋನ ವಾಚ್ ಮಾಡಬಹುದು। ಹಾಗೆ ವಿಡಿಯೋನ ಫುಲ್ಲು ವಾಚ್ ಮಾಡಿ ಎಲ್ಲೂ ಪೌಸ್ ಮಾಡದೆ ಅಂತ ಹೇಳ್ತಾ ಇದು ತುಂಬಾ ಈಸಿಯಾಗಿ ಹಾಕೋಬಹುದು। ಡಿಸೈನ್ ಬೇಗನೂ ಹಾಕಿ ಮುಗಿಸಬಹುದು ಸಿಂಪಲ್ ಆಗಿ। ನೋಡಿ ನಾನು ಮೊದಲಿಗೆ ಕ್ರೋಶನ ಬಟ್ಟೆ ಒಳಗೆ ಸೇರಿಸಿ ಥ್ರೆಡ್ ಅನ್ನ ಎಳ್ಕೊಂಡು ಈ ರೀತಿಯಾಗಿ ಲಾಕ್ ಮಾಡ್ತಾ ಇದ್ದೀನಿ। ಲಾಕ್ ಮಾಡಿದ್ದಾದ್ಮೇಲೆ ಮತ್ತೆ ಪಕ್ಕದಲ್ಲಿ ನಾನು ಕ್ರೋಶನ ಸೇರಿಸಿ ಥ್ರೆಡ್ ಅನ್ನ ಹೊರಗಡೆ ಎಳ್ಕೊಂಡು ಈ ರೀತಿಯಾಗಿ ಮತ್ತೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ। ಹೀಗೆ ನಾನು ಡಬಲ್ ಟೈಮ್ ಲಾಕ್ ಮಾಡಿದ್ದಾದ್ಮೇಲೆ ಈಗ ನಾನು ಚೈನ್ಸ್ ಅನ್ನ ಹಾಕೊಳ್ತೀನಿ, ಕುಚ್ಚಿಗೋಸ್ಕರ ಚೈನ್ಗಳು 1 2 3 4 5 ಈ ರೀತಿಯಾಗಿ ನಾನು 5 ಚೈನ್ಸ್ ಅನ್ನ ಹಾಕೊಂಡು ನೋಡಿ ಅದನ್ನ ಸ್ಟ್ರೈಟ್ ಆಗಿಟ್ಟು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ। ನೀವು 4 ಅಥವಾ 5 ಎಷ್ಟು ಚೈನ್ಸ್ ಬೇಕಂದ್ರೂ ನೀವು ಹಾಕೋಬಹುದು। ಹೀಗೆ ಆ 5 ಚೈನ್ಸ್ ಅನ್ನ ಸ್ಟ್ರೈಟ್ ಆಗಿಟ್ಟು ಲಾಕ್ ಮಾಡಿದಾದ್ಮೇಲೆ ಮತ್ತೆ ಪಕ್ಕದಲ್ಲೇ ಇನ್ನ ಒಂದು ಸಿಂಗಲ್ ಕ್ರೋಶನ ಹಾಕೊಂಡು ಲಾಕ್ ಮಾಡ್ಕೊಳ್ಳಿ। ಹೀಗೆ ನೋಡಿ ಡಬಲ್ ಟೈಮ್ ಲಾಕ್ ಮಾಡಿದಾದ್ಮೇಲೆ ನಾನು ಥ್ರೆಡ್ ಅನ್ನ ಹೊರಗಡೆ ಎಳೆದು ಒಂದು ವೀಟ್ ಬೀಡ್ ಅನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ। ನೋಡಿ ಈ ರೀತಿಯಾದ ಸ್ಮಾಲ್ ಸೈಜ್ ವೀಟ್ ಬೀಡ್ ಅನ್ನ ಥ್ರೆಡ್ ಗೆ ಆಡ್ ಮಾಡಿಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ। ಇದು ತುಂಬಾ ಈಸಿ ಆಗಿದೆ, ಹಾಗೆ ಬೇಗನೂ ಹಾಕೋಬಹುದು। ನೀವು ವಿತೌಟ್ ಕುಚ್ಚುನು ಸಹ ಇದು ಬಾರ್ಡರ್ ಡಿಸೈನ್ ತರ ಹಾಕೋಬಹುದು। ಬೀಡ್ ಅನ್ನ ಲಾಕ್ ಮಾಡಿದಾದ್ಮೇಲೆ ಈಗ ಕ್ರೋಶ ಮೇಲಿಂದ ಥ್ರೆಡ್ ಅನ್ನ ತಗೊಂಡು ಈ ರೀತಿಯಾಗಿ ಕ್ರಾಸ್ ಆಗಿಟ್ಟು ನಾನೊಂದು ಕಂಬನ ಮಾಡ್ಕೊಳ್ತಾ ಇದ್ದೀನಿ। ಒಂದು 3 ಚೈನ್ಸ್ ಅಷ್ಟು ಗ್ಯಾಪ್ ಬಿಟ್ಟು ಅಲ್ಲಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದು ಮಾಡ್ಕೊಂಡು ಈ ರೀತಿಯಾಗಿ ಒಂದು ಕಂಬನ ಮಾಡ್ಕೊಂಡಿದ್ದಾದ್ಮೇಲೆ ನಾನು ಥ್ರೆಡ್ ಅನ್ನ ಹೊರಗಡೆ ಎಳೆದು ಒಂದು ಬೀಡನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ। ನೋಡಿ ಈ ರೀತಿಯಾದ ಇಲ್ಲಿ ಒಂದು ಸ್ಮಾಲ್ ಬೀಡನ್ನ ಆಡ್ ಮಾಡ್ಕೊಂಡು ಈಗ ಏನ್ ಮಾಡ್ತಿದ್ದೀನಿ ಅಂದ್ರೆ ನಾನು ಬೀಡನ್ನ ಲಾಕ್ ಮಾಡ್ತಿಲ್ಲ, ಹಾಗೆ ಡೈರೆಕ್ಟ್ ಆಗಿ ಕಂಬ ಏನ್ ಸ್ಲ್ಯಾಂಟಿಂಗ್ ಆಗಿ ಮಾಡ್ಕೊಂಡಿದ್ನೋ ಅದನ್ನ ಬೇಸ್ ಲೈನ್ ಆಗಿ ಮಾಡ್ಕೊಂಡು ಕ್ರೋಶನ ಸೇರಿಸಿ ಅಲ್ಲಿಂದ ಥ್ರೆಡ್ ಅನ್ನ ಹೊರಗಡೆ ಎಳೆದು ನಾನೊಂದು ಸಿಂಗಲ್ ಕ್ರೋಶೆಟ್ ನ ಮಾಡ್ಕೊಳ್ತಾ ಇದ್ದೀನಿ। ನೋಡಿ ಒಂದು ಮತ್ತೆ ಕ್ರೋಶನ ಸೇರಿಸಿ ತೆಗೆದು ಈ ರೀತಿಯಾಗಿ ಇವೆರಡನ್ನ ಒಂದು ಮಾಡ್ಕೊಂಡ್ರೆ ನೀಟಾಗಿ ಈ ರೀತಿಯಾಗಿ ಸ್ಲೋ ಮೋಷನ್ ಎಲ್ಲ ಹಾಕೊಳ್ತಾ ಹೋಗಿ ನೀಟಾಗಿ ಎಲ್ಲ ಯೂನಿಫಾರ್ಮ್ ಆಗಿ ಒಂದೇ ರೀತಿ ಬರುತ್ತೆ। ಈಗ 3ನೇ ಸರಿ ಮತ್ತೆ 4 5 ಟೋಟಲಿ ನಾನು ಈ ಕಂಬ ಏನ್ ಹಾಕೊಂಡಿದ್ದೆ ಬೀಡ್ ಆಡ್ ಮಾಡಿದಾದ್ಮೇಲೆ ನಾನು 5 ಸಿಂಗಲ್ ಕ್ರೋಶೆನ ಈ ಕಂಬಗೆ ಈ ರೀತಿಯಾಗಿ ಹಾಕೊಳ್ತೇನೆ। ನೋಡಿ ಈ ರೀತಿಯಾಗಿ ಒಂದು ಸಿಂಪಲ್ ಆಗಿರೋದು ಆರ್ಚ್ ಟೈಪ್ ರೆಡಿ ಆಯ್ತು। ಮತ್ತೆ ನಾನು ಅದನ್ನ ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿಟ್ಟು ಲಾಕ್ ಮಾಡ್ತಿದ್ದೀನಿ। ನೋಡಿ ಎಷ್ಟು ಸಿಂಪಲ್ ಆಗಿ ಡಿಸೈನ್ ಬಂದ್ಬಿಡ್ತು ಅಂತ। ನೋಡಿ ಇಲ್ಲಿ ಲಾಕ್ ಮಾಡಿದಾದ್ಮೇಲೆ ಅಗೇನ್ ನಾನು ಏನ್ ಮಾಡ್ತಿದ್ದೀನಿ, ಥ್ರೆಡ್ ಅನ್ನ ಹೊರಗಡೆ ಎಳೆದು ಒಂದು ಬೀಡನ್ನ ಆಡ್ ಮಾಡ್ಕೊಳ್ತೇನೆ। ಒಂದು ಬೀಡನ್ನ ಆಡ್ ಮಾಡಿ ಬೀಡನ್ನ ಲಾಕ್ ಮಾಡಿದಾದ್ಮೇಲೆ ಮತ್ತೆ ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಮತ್ತೆ ನೋಡಿ 3 ಚೈನ್ಸ್ ಗ್ಯಾಪ್ ಯೂನಿಫಾರ್ಮ್ ಆಗಿ ಅಲ್ಲೆಷ್ಟು ಗ್ಯಾಪ್ ಬಿಟ್ಟಿದ್ದು ಫಸ್ಟ್ ಅಷ್ಟೇ ಗ್ಯಾಪ್ ಇಲ್ಲಿನೂ ಸಹ ಬಿಟ್ಟು ಮತ್ತೆ ಥ್ರೆಡ್ ಅನ್ನ ಹೊರಗಡೆ ಎಳೆದು ಕಂಬನ ಮಾಡ್ಕೊಳ್ತಾನೆ। ಫಸ್ಟ್ 2 ಲೂಪ್ಸ್ ಒಂದು ಮಾಡ್ಕೊಂಡು ಮತ್ತೆ 2 ಲೂಪ್ಸ್ ಒಂದು ಮಾಡ್ಕೊಂಡು ಒಂದು ಕಂಬ ಮಾಡ್ಕೊಳ್ತಾ ಇದ್ದೀನಿ। ಮತ್ತೆ ಥ್ರೆಡ್ ಅನ್ನ ಹೊರಗಡೆ ಎಳೆದು ಒಂದು ಬೀಡನ್ನ ಆಡ್ ಮಾಡ್ಕೊಳ್ತಾನೆ। ಹೀಗೆ ಬೀಡನ್ನ ಆಡ್ ಮಾಡಿದಾದ್ಮೇಲೆ ಸೇಮ್ ಫಸ್ಟ್ ಹೇಗ್ ಮಾಡೋದ್ನೋ ಅದೇ ರೀತಿ ಬೀಡನ್ನ ಲಾಕ್ ಮಾಡ್ದಿರ ನಾನು ಸಿಂಗಲ್ ಕ್ರೋಶೆಟ್ಸ್ ನ ಮಾಡ್ಕೊಳ್ತೀನಿ। 1 2 ಈ ರೀತಿಯಾಗಿ ಸ್ಲೋ ಆಗಿ ಹಾಕೊಳ್ಳಿ, ಆಗ ತುಂಬಾ ನೀಟಾಗಿ ಫಿನಿಶಿಂಗ್ ಬರುತ್ತೆ। ಒಂದು ಕೂಡ ಹೆಚ್ಚು ಕಮ್ಮಿ ಆಗಿರಬಾರ್ದು, ಒಂದು ದೊಡ್ಡದು ಚಿಕ್ಕದು ಎಲ್ಲಾನು ಹೀಗೆ ಯೂನಿಫಾರ್ಮ್ ಆಗಿ ಬರೋ ತರ ನಾವು ನೀಟಾಗಿ ಸಿಂಗಲ್ ಕ್ರೋಶೆಟ್ಸ್ ನ ಮಾಡ್ಕೋಬೇಕು।
ಟೋಟಲಿ ಆ ಕಂಬಾಗೆ ನಾನು 5 ಸಿಂಗಲ್ ಕ್ರೋಶೆಟ್ಸ್ ನ ಮಾಡ್ಕೊಂಡಿದ್ದಾದ್ಮೇಲೆ ಅದನ್ನ ಇಲ್ಲಿಗೆ ಪಕ್ಕದಲ್ಲೇ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದೇ ರೀತಿ ನಾವು ಒಂದು ಬೀಡ್ ಆಡ್ ಮಾಡ್ತಾ ಒಂದು ಕಂಬ ಸ್ಲ್ಯಾಂಟಿಂಗ್ ಆಗಿ 3 ಚೈನ್ಸ್ ಗ್ಯಾಪ್ ಬಿಟ್ಟು ಒಂದು ಬೀಡು 5 ಸಿಂಗಲ್ ಕ್ರೋಶೆಟ್ಸ್. ಇದೇ ರೀತಿ ನೀವು 4, 3 ಅಥವಾ ಆಪ್ಷನ್ಸ್ ತಗೊಂಡು ಕುಚ್ಚಿಗೆ ಬೇಕಾದ್ರೆ ಗ್ಯಾಪ್ ಇಟ್ಕೊಳ್ತಾ ಹೋಗ್ಬೋದು. ನಿಮ್ಗೆ ಕುಚ್ಚು ಬೇಡ ಬರೀ ಇದೇ ಬೇಕು ಅಂದ್ರೆ ಫುಲ್ ಸ್ಯಾರಿನ ಇದರ ತರ ಹಾಕೋಬಹುದು. ಬನ್ನಿ ಇದು ಫೈನಲ್ ಲುಕ್ ಸ್ಯಾರಿಗೆ ಹಾಕದ್ಮೇಲೆ ಹೇಗ್ ಕಾಣುತ್ತೆ ಅಂತ ನೋಡೋಣ.